ನಮಸ್ತೆ. ಒಂದು ಕಿರುಚಿತ್ರ ಸಿನಿಮಾ ಜಗತ್ತಿನ ಇತಿಹಾಸವನ್ನು ಬದಲಿಸಿತು. ಹೌದು, ಒಂದು 16 ನಿಮಿಷದ ಶಾರ್ಟ್ ಫಿಲ್ಮ್ ಇದು. ಇದರ ನಿರ್ದೇಶಕರು ಆವತ್ತಿಗೆ ಅನ್ನೌನ್. ಆದರೆ ಆ ಫಿಲಮ್ ನಂತರ ಹಾಲಿವುಡ್ ಹಿಸ್ಟರಿಯಲ್ಲಿ ಅವರ ಹೆಸರು ಜಗಜ್ಜಾಹೀರಾಯಿತು. ಒಬ್ಬ ಯುವ ನಿರ್ದೇಶಕ ಒಂದು ಸೈಫೈ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಬಡ್ಜೆಟ್ ಕೇವಲ $6,000. ಆ ಶಾರ್ಟ್ ಫಿಲ್ಮ್ ಹೆಸರು THX1138 ಅಂತ. ಆ ಡೈರೆಕ್ಟರ್ ಯಾರು ಗೊತ್ತಾ? ಆ ನಂತರ ಸ್ಟಾರ್ ವಾರ್ ನಿರ್ಮಿಸಿದ ಲೆಜೆಂಡರಿ ಫಿಲ್ಮ್ ಮೇಕರ್ ಜಾರ್ಜ್ ಲೂಕಾಸ್. ಹೌದು, USC ಫಿಲ್ಮ್ ಸ್ಕೂಲ್ನಲ್ಲಿ ಇದ್ದಾಗ ಅವರು ಈ ಎಕ್ಸ್ಪೆರಿಮೆಂಟಲ್ಲಿ ಶಾರ್ಟ್ ಫಿಲ್ಮ್ ಮಾಡಿರ್ತಾರೆ. ಡೈಲಾಗ್ ಕಡಿಮೆ, ವಿಜುವಲ್ಸ್ ಜಾಸ್ತಿ. ಫ್ಯೂಚರ್ ಡಿಸ್ಟೋಫಿಯನ್ ವರ್ಲ್ಡನ್ನು ತೋರಿಸಿದ ಆ ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿ ಜನರನ್ನು ಶಾಕ್ ಮಾಡಿತ್ತು, ಅಟ್ರ್ಯಾಕ್ಟ್ ಮಾಡಿತ್ತು. ಆ ಶಾರ್ಟ್ ಫಿಲ್ಮ್ ನೋಡಿ ಫ್ರಾನ್ಸಿಸ್ ಫೋರ್ಡ್ ಕೊಪೊಲಾ ಇಂಪ್ರೆಸ್ ಆಗಿ ಜಾರ್ಜ್ ಲೂಕಾಸ್ ಅವರಿಗೆ ಫ್ಯೂಚರ್ ಫಿಲ್ಮ್ ಮಾಡುವ ಚಾನ್ಸನ್ನು ಕೊಡ್ತಾರೆ. ನಂತರ ಅದೇ ಶಾರ್ಟ್ ಫಿಲ್ಮ್ ಫುಲ್ ಲೆಂತ್ ಮೂವಿಯಾಗಿ ರಿಲೀಸ್ ಆಯಿತು. ಸೂಪರ್ ಡೂಪರ್ ಹಿಟ್ ಆಯಿತು. ಜಗತ್ತಿನ ಸೈಫೈ ಸಿನಿಮಾದ ಭಾಷ್ಯವನ್ನು ಬದಲಿಸಿತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಕಾಲೇಜ್ ಶಾರ್ಟ್ ಫಿಲ್ಮ್ ಇರಲಿಲ್ಲ ಅಂದರೆ ಇವತ್ತು ಲೈಟ್ ಸೇಬರ್, ಡಾರ್ತ್ ವೇಡರ್, JD ಇವುಗಳೇ ಇರ್ತಿರಲಿಲ್ಲ. ಅದಕ್ಕೆ ಹಲವರು ಹೇಳೋದು ಶಾರ್ಟ್ ಫಿಲ್ಮ್ ಈಸ್ ನಾಟ್ ಎ ಪ್ರಾಕ್ಟೀಸ್, ಇಟ್ಸ್ ಎ ಪ್ರೂಫ್ ಆಫ್ ಯುವರ್ ವಿಷನ್ ಅಂತ. ಇವತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗೋ ಒಂದು ಶಾರ್ಟ್ ಫಿಲ್ಮ್ ನಾಳೆ ಹೋಲ್ ಸಿನಿಮಾ ಇಂಡಸ್ಟ್ರಿ ಚೇಂಜ್ ಮಾಡಬಹುದು. ಹಾಗಾಗಿ ನಿಮ್ಮ ಕತೆ ಚಿಕ್ಕದಾಗಿದೆ ಅಂದರೆ ಇಗ್ನೋರ್ ಮಾಡಿಬಿಡಿ. ಬಿಕಾಸ್ ಹಿಸ್ಟರಿ ಸಮ್ಟೈಮ್ ಸ್ಟಾರ್ಟ್ಸ್ ವಿತ್ ಜಸ್ಟ್ ಎ ಶಾರ್ಟ್ ಫಿಲಮ್. ನಮಸ್ಕಾರ.